Praise the Lord. Greetings to you all in the name of our Lord and Savior Jesus Christ. Today's Bible verse, the book of Joshua chapter 3 verse 7. This day I will begin to exalt you in the sight of all Israel. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರೆಲ್ಲರ ಮುಂದೆ ಘನಪಡಿಸುವೆನು. ನಮ್ಮ ಕರ್ತನಿಂದ ಎಲ್ಲವೂ ಸಾಧ್ಯವಾಗಿದೆ ಪ್ರಿಯರೇ. ಯಾವ ಮನುಷ್ಯನಿಗೆ ಆಗಲಿ ಅವನನ್ನು ಉದ್ಧರಿಸುವುದು, ಅವನನ್ನು ಘನಪಡಿಸುವುದು ಕರ್ತನಿಂದ ಸಾಧ್ಯ. ಆತನು ದೀನರನ್ನು ಧೂಳಿಯಿಂದ ಎತ್ತಿ ಉನ್ನತಗೊಳಿಸುವಂಥ ದೇವರು, ಸಿಂಹಾಸನದಲ್ಲಿ ಕುಳ್ಳಿರಿಸುವಂತಹ ದೇವರು, ಅಧಿಪತಿಗಳ ಸಂಗಡ ಕುಳ್ಳಿರಿಸಲಿಕ್ಕೆ ಶಕ್ತನಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಎಲ್ಲ ಕೀರ್ತಿಯು, ಹೊಗಳಿಕೆಯು, ಘನತೆಯು ಆತನ ಬಳಿಯಿಂದಲೇ ಹೊರಟು ಬರುವಂಥದ್ದಾಗಿದೆ. ಅದೇ ಸಮಯದಲ್ಲಿ ಕರ್ತನು ನಿಮಗೊಂದು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದನ್ನು ಲೋಕದವರು ತಿಳಿದುಕೊಳ್ಳುವಂತೆ ಅವರ ಕಣ್ಣು ಮುಂದೆ ನಿಮ್ಮನ್ನು ಘನಪಡಿಸುವೆನು ಎಂಬುದಾಗಿ ಇಲ್ಲಿ ದೇವರು ಇವತ್ತು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಮೋಶೆಯನ್ನು, ಯೆಹೋಶುವನನ್ನು, ದಾವೀದನನ್ನು ಘನಪಡಿಸಿದ ಹಾಗೆ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ, ನಿನ್ನನ್ನು ಎಲ್ಲ ಜನರ ಮುಂದೆ ಘನಪಡಿಸುವೆನು ಎಂಬುದಾಗಿ. ನಿನ್ನನ್ನು ಘನಪಡಿಸುವುದು ಮಾತ್ರವಲ್ಲ, ಎಂದೆಂದಿಗೂ ಉನ್ನತ ಸ್ಥಾನದಲ್ಲಿಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲರೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಕೂಡ ಇವನು ಜೀವದಿಂದ ಇರುವ ಕಾಲವೆಲ್ಲ ಭಯ ಭಕ್ತಿಯುಳ್ಳವರಾಗಿದ್ದರು ಎಂಬುದಾಗಿ ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮೋಶೆಯ ನಂತರ ಯೆಹೋಶುವನಲ್ಲಿಯೂ ಕೂಡ ಜನರು ಭಯ ಭಕ್ತಿಯುಳ್ಳವರಾಗಿದ್ದರು. ಒಮ್ಮೆ ಯುದ್ಧ ಕ್ಷೇತ್ರದಲ್ಲಿ ಯೆಹೋಶುವನು ಸೂರ್ಯನು ಮುಳುಗಲು ಪ್ರಾರಂಭಿಸುತ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಕತ್ತಲೆ ಕವಿದರೆ ಅಮೋರಿಯರು ಜಯಿಸಿ ಬಿಡುತ್ತಾರೆ, ನಾವು ಸೋತು ಹೋಗುತ್ತೇವಲ್ಲ ಎಂಬುದಾಗಿ ಯೆಹೋಶುವನು ಯೋಚಿಸಿ ಇಸ್ರಾಯೇಲರೆಲ್ಲರ ಸಮಕ್ಷಮದಲ್ಲಿ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂಬುದಾಗಿ ಆಜ್ಞಾಪಿಸಿದನು ಎಂಬುದಾಗಿ ಯೆಹೋಶುವ 10:12 ನಾವು ನೋಡುತ್ತೇವೆ. ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟು ಕೋಟ್ಯಾನು ಕೋಟಿ ವರ್ಷಗಳಿಂದ ಆಕಾಶದಲ್ಲಿ ಚಲಿಸುತ್ತಾ ಇದ್ದಂಥ ಆ ಸೂರ್ಯನು ಹಾಗೆಯೇ ನಿಂತಿತ್ತೆಂದರೆ ಎಷ್ಟು ಆಶ್ಚರ್ಯವಲ್ಲವೇ? ಹೌದು, ಕರ್ತನು ಇಸ್ರಾಯೇಲರೆಲ್ಲರ ಮುಂದೆ ಯೆಹೋಶುವನ ಮಾತನ್ನು ಘನಪಡಿಸಿದರು. ಯೆಹೋಶುವನನ್ನು ಘನಪಡಿಸಿದ ಆತನು ಇಂದು ನಿನ್ನನ್ನೂ ಕೂಡ ಘನಪಡಿಸುತ್ತಾರೆ, ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ಕೀರ್ತಿ ಸ್ತೋತ್ರಗಳಿಗೆ ಪಾತ್ರರನ್ನಾಗಿ ಮಾಡುತ್ತಾರೆ. ನಿನ್ನ ಜೀವಿತದಲ್ಲಿ ಇಂದು ಸಮಸ್ಯೆಗಳಿರಬಹುದು, ಹೋರಾಟಗಳಿರಬಹುದು, ಅವೆಲ್ಲವುಗಳು ಸಂಪೂರ್ಣವಾಗಿ ಬದಲಾಗುವವು. ಕರ್ತನು ನಿಮ್ಮನ್ನು ಘನಪಡಿಸಲಿಕ್ಕೆ ಇರುವಾಗ ಯಾವ ಮನುಷ್ಯನಿಂದಲೂ ಕೂಡ ಅದನ್ನು ಅಡ್ಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಇಂದಿನಿಂದ ಯಾವಾಗಲೂ ಕರ್ತನ ನಾಮವನ್ನು ಸ್ಮರಿಸುವಂಥವರಾಗಿರ್ರಿ, ಆತನನ್ನು ಘನಪಡಿಸುವಂಥವರಾಗಿರ್ರಿ. ಯಾವಾಗಲೂ ಸತ್ಯವೇದದ ವಾಕ್ಯಗಳನ್ನು ಓದುತ್ತಾ ಧ್ಯಾನಿಸುತ್ತಾ ಅವುಗಳನ್ನು ಕೈಕೊಂಡು ನಡೆಯುತ್ತಾ ಇರ್ರಿ. ಖಂಡಿತವಾಗಿಯೂ ಕರ್ತನು ನಿನ್ನನ್ನು ಎಲ್ಲ ಜನರ ಮುಂದೆ ಘನಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರಪ್ಪ. ಯೇಸು ಸ್ವಾಮಿ, ನೀನು ಈ ಲೋಕವನ್ನು ಬಿಟ್ಟು ಹೋಗುತ್ತಿರುವಾಗ ಶಿಷ್ಯರಿಗೆ ನೀನು ವಾಗ್ದಾನ ಮಾಡಿದ್ಯಪ್ಪ, ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ. ಅಪ್ಪ, ಆ ಸತ್ಯದ ಆತ್ಮನನ್ನು ನಮ್ಮೆಲ್ಲರ ಬಳಿ ಕಳಿಸಿಕೊಡು, ನಮ್ಮೆಲ್ಲರನ್ನ ಪರಿಶುದ್ಧ ಆತ್ಮನಿಂದ ತುಂಬಿಸು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇಂದಿನಿಂದಲೇ ಇವರಿಗೆ ಘನಪಡಿಸು ಸ್ವಾಮಿ. ಇವರು ಎಲ್ಲ ಜನರ ಮುಂದೆ ಉನ್ನತ ಸ್ಥಾನಕ್ಕೆ ಏರುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.